ಸಂಘಕ್ಕೆ ಉದ್ಘಾಟನೆ ಮಾಡ್ತಾ ಇರೋದು ತುಂಬಾ ಸಂತೋಷ ವಿಷಯ. ಆಮೇಲೆ ನಮ್ಮ ಕರ್ನಾಟಕ ಒಕ್ಕೂಟ 5 ವರ್ಷಗಳ ಕಾರ್ಯಕ್ರಮ ಮಾಡ್ಕೊಂಡಿರೋ ಶಂಭು ಅವರು ಒಂದು ಸಂಘಟನೆ, ಒಂದು ಜಾಗದಲ್ಲಿ ಸಂಘಗಳು ಕಟ್ಟೋದೇ ಕಷ್ಟ. ಇವತ್ತು ಕರ್ನಾಟಕದಲ್ಲಿ ಅವಿರತ ಪ್ರಯತ್ನ ಮಾಡಿದ್ದಾರೆ. ಯಾರು ಏನೇ ಅಂದ್ರೂ ಅವ್ರ ಕೆಲಸ ಕಾರ್ಯಗಳು ಬಿಟ್ಟು ಮಾಡಿದ್ದಾರೆ. ಕರ್ನಾಟಕ ಪೂರ್ತಿ ಸುತ್ತಿ ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಒಂದು ಗುಂಪು ಕಟ್ಕೊಂಡು ಒಂದು ಒಕ್ಕೂಟ ಮಾಡಿದ್ದಾರೆ. ಒಕ್ಕೂಟದ ಅಡಿಯಲ್ಲಿ ಎಲ್ಲಾ ಸಂಘಟನೆಗಳು ಇಷ್ಟಾಗಲೇ ಎಲ್ಲಾ ಭಾಗದಲ್ಲೂ ಆಗ್ಬೇಕಾಗಿತ್ತು. ಪ್ರತಿಯೊಂದು ವಿತರಣಾ ಕೇಂದ್ರಗಳಿಗೂ ಕೂಡ ಆಗ್ಬೇಕಾಗಿತ್ತು. ಯಾಕೆ ಅವರವರೇ ತಲೆ ಕೆಡ್ಸ್ಕೊಂತ ಇಲ್ಲ ಅನ್ನೋದು ಗೊತ್ತಿಲ್ಲ. ಒಂದು ಸಂಘಟನೆ ದೊಡ್ಡದಾಗಾದ್ರೆ ಎಲ್ಲರೂ ಪ್ರತಿಯೊಂದು ಅನುಕೂಲ ಮಾಡ್ಕೊಬೇಕಂದ್ರೆ ಸಂಘಟನೆಯಲ್ಲೇ ತೋರಿಸ್ಬೇಕು, ಕಾರ್ಯಕ್ರಮಗಳನ್ನೇ ಮಾಡಿ ತೋರಿಸ್ಬೇಕು. ನಮ್ಮಲ್ಲಿ ಯಲಹಂಕ ಬಂದು ನಾವು 20 ವರ್ಷಗಳಿಂದ ಸಂಘಟನೆ ಮಾಡ್ತಾ ಇರೋದು. 20 ವರ್ಷದಿಂದ ಸತತ ಪ್ರಯತ್ನ. 5, 10 ಜನ, 20 ಜನ ಮತ್ತೆ ಸೆಂಟ್ರಲ್ಲಿ ಸಂಘ ಉಳಿಸಕ್ ಬಂದ್ರು. ನಾವು ಮುಂದೆ ನಿಂತಿರೋರು ಯಾವುದೇ ಕಾರಣಕ್ಕೂ ಏನೇ ಹೇಳಿದ್ರು ನಾವು ಇದೇ ಕಾಲಿತಾ ಇರಲಿಲ್ಲ. ಆಮೇಲೆ ಸತತವಾಗಿ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರ ಶಾಸಕರು SR ವಿಶ್ವನಾಥ್, ಅಂದ್ರೆ ಅವರು ಸೋಲಿಲ್ಲದ ಸರ್ದಾರ ಅಂತ, ಯಲಹಂಕ ಕ್ಷೇತ್ರದಲ್ಲಿ ಪ್ರತಿಯೊಂದು ಸಂಘಟನೆಯನ್ನು ಗುರುತಿಸ್ತಾರೆ, ಪ್ರತಿಯೊಂದು ಜೊತೆಯಲ್ಲೂ ಇರ್ತಾರೆ. ಅವರು ಒಡನಾಡಿಯಿಂದ ನಾವು ಸ್ಟಾರ್ಟಿಂಗ್ ಇಂದ ಬಂದಂತವರು. ಅವ್ರೆಲ್ಲ ಸಂಘಟನೆಗಳಲ್ಲಿ ಪತ್ರಿಕಾ ವಿತರಕರ ಸಂಘಟನೆ ಅವ್ರು ಜಾಸ್ತಿ ಹೊಗಳೋದು. ಯಾಕಂದ್ರೆ ಪತ್ರಿಕೆ ವಿತರಕರು ಒಬ್ಬರನ್ನ ನಾವು ಕಂಟ್ರೋಲ್ ಇಟ್ಕೊಂಡ್ಬಿಟ್ರೆ ಸಾಕು, ಓಟ್ಗಳು ಹೆಂಗ್ ಬರುತ್ತೆ, ಏನೇನ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅವ್ರು ನಮ್ಮದು ಇದುವರೆಗೂ ಕುಟುಂಬ ಅಂದ್ಕೊಂಡಿರೋದು ಹೊರತು ಪೇಪರ್ ಹಾಕೊಂಡು ಅಂದ್ಕೊಂಡಿರ್ಲಿಲ್ಲ. ಇದೇ ನಾನು ಮೊನ್ನೆ ಕಾರ್ಯಕ್ರಮದಲ್ಲಿ ಹೇಳಿದ್ರೆ, ಇದೇ 20 ವರ್ಷ ಮುಂಚೆ ಯಲಹಂಕದಲ್ಲಿ ವಾಲೆಟ್ಗೆ ಪೇಪರ್ ಹಾಕೋರು ಅಂತ ಇರಲಿಲ್ಲ, ಪೇಪರ್ ಆಯೋರು ಅಂತ ಇದ್ರು ಇದೇ ಯಲಹಂಕ ಕೆಲವರು ಮುಖಂಡರು. ಇವತ್ತು ಅದೇ ಮುಖಂಡರು ಯಲಹಂಕ ವಿತರಕರ ಹತ್ರ ಬರ್ತಾರೆ, ಯಲಹಂಕ ವಿತರಕರ ಸಂಘಕ್ಕೆ. ಯಾಕಂದ್ರೆ ನಮ್ಮಿಂದ ನಮ್ಮ ಶಾಸಕರು ಭಿನ್ನ ನಿಂತಿದ್ದಾರೆ. ಆಮೇಲೆ ಇತ್ತೀಚೆಗೆ ನಮ್ಮ ನಗರ ಮಂಡಲ ಅಧ್ಯಕ್ಷರು ಒಬ್ರು ಸತೀಶ್ ಅಂತ ಇರೋದ್ರು. 2 ತಿಂಗಳ ಮುಂಚೆ ನಮ್ಮ ಆಫೀಸ್ ಉದ್ಘಾಟನೆ ಮುಂಚೆ ಇಡೀ ನಮ್ಮ ಕರ್ನಾಟಕದಲ್ಲಿ ಪತ್ರಿಕೆ ವಿತರಕರಲ್ಲಿ BBMP ಕಾರ್ಪೊರೇಟರ್ ಆಗಿದ್ದಂದ್ರೆ ನಮ್ಮ ಪೇಪರ್ ಹಾಕ ಸತೀಶ್ ಕಾರ್ಪೊರೇಟರ್ ಆಗಿದ್ದರಂದ್ರೆ BB 198 ಒಬ್ಬ ಕಾರ್ಪೊರೇಟರ್ ಅಂದ್ರೆ ನಮ್ಮ ಯಲಹಂಕ ಪತ್ರಿಕೆ ಆಗ್ತಾ ಇದ್ದವರು ಸತೀಶ್. ಅವ್ರು ಹಂಗೆ ಬಂದ್ರು. ಇವತ್ತು ಅವ್ರನ್ನ ಕಾರ್ಪೊರೇಟರ್ ಆದ್ರು. ಅದಾದ್ಮೇಲೆ ನಗರ ಮಂಡಲ ಅಧ್ಯಕ್ಷ ಆದ್ರು. ಯಾಕಂದ್ರೆ ಪತ್ರಿಕೆ ವಿತರಕರ ಹತ್ರ ಕಾರ್ಪೊರೇಟರ್ ಆಗಿ ತುಂಬಾ ಕಷ್ಟ. ಒಂದು ಎಲೆಕ್ಷನ್ BBMP ನಡೆಸ್ಬೇಕಂದ್ರೆ ತುಂಬಾ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಾಗುತ್ತೆ, ಕೋಟ್ಯಾಂತರ ರೂಪಾಯಿ ಬೇಕಾಗುತ್ತೆ. ಸದ್ಯ ನಮ್ಮ ಪತ್ರಿಕೆ ಸತೀಶ್ ಹತ್ರ ದುಡ್ಡೇ ಇರಲಿಲ್ಲ. ಪೇಪರ್ ಹಾಕೊಂಡು ಮನೆಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದವರು. ಅವ್ರ ವೈಫ್ ಕೂಡ ಟೀಚರ್ ಆಗಿದ್ದರು. ಅಂತವ್ರನ್ನ ನಮ್ಮ ಶಾಸಕರು ಗುರುತಿಸಿ ಯಾಕೆ ಗುರುತಿಸಿದ್ರು ಅಂದ್ರೆ, ಎಲೆಕ್ಷನ್ ಅಲ್ಲಿ ಗೆಲ್ಬೇಕಂದ್ರೆ ಹಣಬಲ ಹೊಂದಿದ್ರೆ ಸಾಲಲ್ಲ, ಜನಬಲ ಬರಬೇಕು ಅಂತ. ಎಲ್ಲ ಯಲಹಂಕ ಕ್ಷೇತ್ರದಲ್ಲಿ ಹುಡುಕಿದ್ರು, ಒಂದು ಕೈ ಜನಬಲ ಬಂತು. ಯಾಕಂದ್ರೆ ಪತ್ರಿಕೆ ಎಲ್ಲ ಪೇಪರ್ ಸತೀಶ್ ಅಂತ ಗುರುತಿಸೋದಕ್ಕೋಸ್ಕರ ಶಾಸಕರು ಏನ್ ಮಾಡಿದ್ರು, ಎಲ್ಲಾರು ಮನವೊಲಿಸಿ ಒಂದೇ ಮನಸ್ಸಿಂದ ನಮ್ ಸತೀಶ್ ಕೊಟ್ರು. ಚೆನ್ನಾಗಿ ಗೆದ್ರು. ಗೆದ್ಮೇಲೆ ಒಳ್ಳೆ ಕೆಲಸ ಮಾಡಿದ್ರು. ಅದಾದ್ಮೇಲೆ ನಗರ ಮಂಡಲ ಅಧ್ಯಕ್ಷರು 2 ಟರ್ಮ್ ನಗರ ಮಂಡಲ ಅಧ್ಯಕ್ಷರು. ಯಾವುದೇ ರೀತಿ ಅಹಂಕಾರ ಬೆಳಿಲ್ಲ, ಚೆನ್ನಾಗಿ ಬೆಳೆದ್ರು. ಪತ್ರಿಕೆ ವಿತರಕ ನಾವು ಕಮ್ಮಿ ಅಲ್ಲ, ಎಲ್ಲಾದ್ರಲ್ಲೂ ಮುಂಚೂಣಿಯಲ್ಲಿದ್ದಾರೆ. ಇವತ್ತು ಯಲಹಂಕ ಒಂದ್ ಕ್ಷೇತ್ರದ್ದು, ನಮ್ಮ ಯಲಹಂಕ ಕ್ಷೇತ್ರದ ಹೇಳ್ತೀನಿ, 35,000 ಪತ್ರಿಕೆ ಬರ್ತದೆ ನಮ್ದು ಯಲಹಂಕ ಸರೌಂಡಿಂಗ್. ನಾವು ಯಲಹಂಕ ಒಂದು ಭಾಗ ಮಾಡಲಿಲ್ಲ, ಯಲಹಂಕ ಕ್ಷೇತ್ರ ಮಾಡ್ಕೊಂಡ್ರಿ. ಯಲಹಂಕ ಒಂದು 10 ಕಿಲೋಮೀಟರ್ ಒಂದೊಂದು ಭಾಗ ಮಾಡಿದ್ರಿ. ಅಲ್ಲಿರೋ ಸರೌಂಡಿಂಗ್ ಏಜೆಂಟ್ಗಳನ್ನ ಸೇರಿಸಿ ಸುಮಾರು 50 ಜನ ವೆಂಡರ್ನ ಗ್ರೂಪ್ ಮಾಡಿದ್ರಿ. ನಮ್ಮ ಶಾಸಕರ ಅಡಿಯಲ್ಲಿ ಎಲ್ಲೆಲ್ಲಿ ಭಾಗ ಬರುತ್ತೋ ಪ್ರತಿಯೊಂದು ಸೇರಿಸ್ಕೊಂಡ್ರಿ. ನಾವು ಯಾಕೆ ಸೇರಿಸ್ಕೊಂಡ್ರಿ ಅಂದ್ರೆ, ರಾಜಕೀಯ ವ್ಯಕ್ತಿಗಳ ಹತ್ರ ಏನೇ ಮಾಡ್ಬೇಕಂದ್ರೆ ಜನ ತೋರಿಸ್ಬೇಕು, ಕಾರ್ಯಕ್ರಮ ತೋರಿಸ್ಬೇಕು, ನಮ್ಮ ಸಂಖ್ಯೆ ತೋರಿಸ್ಬೇಕು, ನಮ್ಮ ಸರ್ಕ್ಯುಲೇಷನ್ ಒಗ್ಗಟ್ಟು ತೋರಿಸ್ಬೇಕಿದೆ. ನಾವು ಪ್ರತಿಯೊಂದಲ್ಲೂ ಅದೇ ತರ ತೋರಿಸ್ಕೊಂಡ್ಬಂದ್ರಿ. ನಮ್ಮ ಸತೀಶ್ ಅವ್ರ ಅಧ್ಯಕ್ಷತೆಯಲ್ಲಿ ಮಾಡ್ಕೊಂಡ್ಬಂದ್ರಿ. ಆಮೇಲೆ ನಮ್ಮನ್ನ ಅವರು ಪ್ರತಿಯೊಂದು 5 ವರ್ಷ ನಾರ್ಮಲ್ ಆಗಿ ನಮ್ಮ ಜೊತೆಗಿದ್ರು. 5 ವರ್ಷ ಆದ್ಮೇಲೆ ನಾವು ರೋಡಲ್ಲಿ ಅಲ್ಲಿ ಪತ್ರಿಕಾ ವಿತರಕರ ದಿನಾಚರಣೆ ಮಾಡ್ತಾ ಇದ್ರಿ. ಆಮೇಲೆ ನಾವೊಂದು ಹಾಸ್ಟೆಲ್ ಬಂದ್ರಿ, ಒಂದು ಸ್ಕೂಲ್ ಗ್ರೌಂಡ್ ಬಂದ್ರಿ, ಆಮೇಲೆ ಒಂದು ಸಮುದಾಯ ಭವನಕ್ಕೆ ಬಂದ್ರಿ, ಆಮೇಲೆ ಒಂದು ಚೌಟ್ರಿಗೆ ಬಂದ್ರಿ. ನಾವು ಚೌಟ್ರಿ ಇದುವರೆಗೂ ಅಷ್ಟು ವರ್ಷಕ್ಕೂ ಒಂದು ಚೌಟ್ರಿದಾಗ್ಲಿ ಇನ್ನೊಂದಾಗ್ಲಿ ಅವರು ಹಣ ಇಸ್ಕೊಳ್ತಾ ಇರಲಿಲ್ಲ, ಉಚಿತವಾಗಿ ಮಾಡ್ಕೊಡ್ತಾ ಇದ್ರು. ಇತ್ತೀಚೆಗೆ ನಮ್ಗೆ 38 ಜನ 40 ಜನ ಒಂದು 4 ವರ್ಷ TTD ಮೆಂಬರ್ ಆಗಿದ್ರು. ತಿರುಪತಿಯಲ್ಲಿ ₹1,00,000 ಕೊಟ್ಟರು ದೇವ್ರ ದರ್ಶನ ಆಗಲ್ಲ. ಮುಂದೆ ಕರ್ಕೊಂಡೋಗಿ ಗಂಡ ಹೆಂಡತಿ ಇಬ್ರು ಬಂದು 38 ಜನ ವೆಂಡರ್ಸ್ ಇಲ್ಲಿ ಯಲಹಂಕದಿಂದ ಬಿಟ್ಟು ತಿರುಪತಿ ಹೋಗಿ ವಾಪಸ್ ಬರೋದಕ್ಕೆ ಅವ್ರದೇ ಖರ್ಚು. ದೇವ್ರ ಮುಂದೆ ನಿಲ್ಸಿ ದರ್ಶನ ಮಾಡಿಸಿದ್ರು. ಅಂತ ಸೌಭಾಗ್ಯ ಯಾರಿಗೂ ಸಿಗಲ್ಲ. ಎಷ್ಟೋ ಜನ ಹೇಳ್ತಾರೆ, ಈ ಪೇಪರ್ ಹಾಕೋರ್ಗೆ MLA ಪರಿಚಯ ಅಂತ. ನಾವು ಮನುಷ್ಯರು ಸರ್, ನಾವು ನಿಮ್ಗೆ ಮಾತಾಡಕ್ ಬರೋಣ, ಸ್ಟೇಜ್ ಕೊಟ್ರೆ ಮೈಕ್ ಕೊಟ್ರೆ ಮಾತಾಡಕ್ ಬರೋಣ, ಸುಮ್ಮನೆ ಲೀಡರ್ ಅಂತೀರಾ.
ನಾವು ಪತ್ರಿಕೆ 38 ಜನ ಕೊಡಿ, 38 ಜನ ಮಾತಾಡ್ತಾರೆ, 38 ಜನಕ್ಕೆ 35,000 ಜನ ಪರಿಚಯ ಇರ್ತಾರೆ. ನಿಮ್ಗೆ ಯಾರು ಒಬ್ಬ ಒಂದು ರೋಡಲ್ಲಿ ಎಷ್ಟು ಜನ ಇದ್ರೆ ಪರಿಚಯ ಇದ್ರೆ ಕೇಳ್ರಿ ಅಂತ ಹಂಗೆ ಹೇಳಿ ನಮ್ಮ ಪತ್ರಿಕೆ ವಿತರಕ ಶಕ್ತಿ ಹೆಚ್ಚಾಗಿದೆ. ನಾವು ಅದನ್ನ ಬೆಂಬಲಿಸ್ಕೊಂಡೆ ಬಂದು ನಾವು ಸರ್ಕ್ಯುಲೇಷನ್ ಲೀಡರ್ಸ್ ಇಡಿ ಎಲ್ಲಾ ಲೀಡರ್ಸ್ ನಾವು ಒಗ್ಗೂಡಿಸ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನಾವು ಹಂತವಾಗಿ ಕೋವಿಡ್ ಟೈಮಲ್ಲಿ ನಮ್ಮ ಎಲ್ಲದಿಂದ ಒಂದು ರೇಷನ್ ಕಿಟ್ ತಗೊಂಡೋಗಿದ್ರಿ. ಒಂದು ಟೆಂಪೋ ಲೋಡ್ ನಾವೇ ಡೈರೆಕ್ಟ್ ಆಗಿ ಹೋಗ್ಬಿಟ್ರಿ, ಯಾವುದೇ ಮುಖಾಂತರ ಬೇಡ, ಪತ್ರಿಕೆ ವಿತರಕರಿಗೆ ಹೋಗಿ ಅಲ್ಲಿ ಕೋವಿಡ್ ಸಂತಸ ಕೊಟ್ಬಾರಣ ಅಂದ್ಬಿಟ್ಟು ಸಾರ್ವಜನಿಕರೆಲ್ಲ ಕೊಟ್ಟಿದ್ದ ಐಟಮ್ ತಗೊಂಡೋಗ್ಬಿಟ್ರಿ. ಆ ಹಂತದಲ್ಲಿ ಬರ್ತಾ ಬೆಳಗೊಂಬಂದು ನಾವು ಒಂದು ರಾಜಕೀಯ ವ್ಯಕ್ತಿಗಳು ಯಾಕೆ ನಾನು ಓಪನ್ ಆಗಿ 2 ಕಡೆ ಹೇಳ್ತೀರಂದ್ರೆ, ರಾಜಕೀಯ ವ್ಯಕ್ತಿಗಳು ಅವ್ರು ಗೆಲ್ತಾರೆ ಮಾಡ್ತಾರೆ, ನಾವು ಹಿಂದೆ ಕೆಲಸ ಮಾಡಿಸ್ಕೊಬೇಕು. ನಾವು ಕಳೆದ ಇದೇ ಜುಲೈ 2ಕ್ಕೆ ಅವರು ಜುಲೈ 24ಕ್ಕೆ ಅವರು ಶಾಸಕರು ಬರ್ತಾರೆ. ಅವತ್ತು ಸುಮಾರು ನಾವು ಕೇಳಿದ್ರು, ನೀವೆಲ್ಲರಿಗೂ ಬರ್ತಡೇ ದಿನ ಸೈಕಲ್ ಕೊಡ್ತೀರಾ, ವೀಲ್ ಚೇರ್ ಕೊಡ್ತೀರಾ, 2 ವೀಲರ್ ಕೊಡ್ತೀರಾ, ನಮ್ಮ ಪತ್ರಿಕೆ ಏನ್ ಮಾಡಿದ್ದಾರೆ ಅಂತ. ಸರಿ ಆಯ್ತು, 1 ತಿಂಗಳು ಮುಂಚೆ ಹೇಳಿದ್ರು, ಹೋದ ವರ್ಷ ಹೇಳಿದ್ರು, ಜೂನಲ್ಲಿ ಹೇಳಿದ್ರು, 10 ಸಾರಿ ಹಿಂದೆ ತೆಗೆದಕ್ಕೆ ಆಯ್ತು ಸ್ಯಾಂಕ್ಷನ್ ಮಾಡ್ತಿದ್ರು.